ನಮಸ್ಕಾರ ವೀಕ್ಷಕರೇ, ರಂಗಭೂಮಿ ನ್ಯೂಸ್ಗೆ ಸ್ವಾಗತ. ನಾನು ಋಷಿಕಾ ನಾಗ್. ಬಳ್ಳಾರಿ ಜಿಲ್ಲಾ ಸಿರುಗುಪ್ಪ ತಾಲೂಕು ಉಪ್ಪಾರ ಹೊಸಹಳ್ಳಿ ಗ್ರಾಮದಲ್ಲಿ ಕಲ್ಯಾಣದ ಶರಣ ಹೂಗಾರ ಮಾದಯ್ಯನವರ ನಾಟಕ ಪ್ರದರ್ಶನ ಮಾಡಲಾಯಿತು. ಊರಿನ ಹಿರಿಯರ ಸಮ್ಮುಖದಲ್ಲಿ ನಾಟಕ ಅಭಿನಯ ಕಲಾ ಕೇಂದ್ರ ತಂಡದಿಂದ ಪ್ರದರ್ಶನ ಮಾಡಿದ್ದು, ಹನುಮನಗೌಡ ಅವರು ಕಲಾವಿದರಿಗೆ ನೆನಪಿನ ಕಾಣಿಕೆ ವಿತರಿಸಿದ್ದಾರೆ. ರಂಗಭೂಮಿ ನ್ಯೂಸ್ ಕರ್ನಾಟಕ. ಬಳ್ಳಾರಿ ಜಿಲ್ಲಾ ಸಿರುಗುಪ್ಪ ತಾಲೂಕು ಉಪ್ಪಾರ ಹೊಸಹಳ್ಳಿ ಗ್ರಾಮದಲ್ಲಿ 31/1/2026 ಶನಿವಾರ ರಾತ್ರಿ 9 ಗಂಟೆಗೆ ಶ್ರೀ ನಾಗಲಿಂಗೇಶ್ವರ ದೇವಸ್ಥಾನ ಆವರಣದಲ್ಲಿ ನಿರ್ಮಿಸಲಾದ ಶ್ರೀ ಬಸವೇಶ್ವರ ಭವ್ಯ ರಂಗಸಜ್ಜಿಕೆ ಸೌಂಡ್ ಸಿಸ್ಟಮ್ ಬೂದುಗುಪ್ಪ ಇವರ ಸಹಕಾರ್ಯದಲ್ಲಿ ಬಳ್ಳಾರಿ ಅಭಿನಯ ಕಲಾ ಕೇಂದ್ರ ಅಧ್ಯಕ್ಷರಾದ ಕೆ ಜಗದೀಶ್ ಎಸ್ಬಿಐ ಇವರ ನಿರ್ದೇಶನದ ಭಕ್ತಿಪೂರ್ವಕ ನಾಟಕ ಕಲ್ಯಾಣದ ಶರಣ ಹೂಗಾರ ಮಾದಯ್ಯನವರ ನಾಟಕ ಅಭಿನಯ ಕಲಾ ಕೇಂದ್ರ ತಂಡದಿಂದ ಪ್ರದರ್ಶನ ನಡೆಯಿತು. ಶ್ರೀ ನಾಗಲಿಂಗೇಶ್ವರ ಮಠದ ಶ್ರೀಗಳು ಇವರಿಂದ 7ನೇ ಪ್ರಯೋಗ ನಾಟಕ ಪ್ರದರ್ಶನಕ್ಕೆ ಉದ್ಘಾಟನೆ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸರ್ವ ಸದಸ್ಯರು ಊರಿನ ಹಿರಿಯರ ಸಮ್ಮುಖದಲ್ಲಿ ನಾಟಕ ಪ್ರದರ್ಶನ ನಡೆಯಿತು ಎಂದು ವಿಶ್ವನಾಥ್ ಸಾಹುಕಾರ ತಿಳಿಸಿದರು. ಸಿರುಗುಪ್ಪ ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷರಾದ ವೈ ಹನುಮನಗೌಡ ಇವರಿಂದ ನೆನಪಿನ ಕಾಣಿಕೆ ವಿತರಣೆ ಹಾಗೂ ಸಿರುಗುಪ್ಪ ತಾಲೂಕು ಹೂಗಾರ ಸಮಾಜದ ಮುಖಂಡರಾದ ಬಾಗೇವಾಡೆ ಮಲ್ಲಪ್ಪ, ಬಸಪ್ಪ ಸಾಹುಕಾರ, ಸಮಾಜದ ಅಧ್ಯಕ್ಷರಾದ ವೀರೇಶಪ್ಪ ಮತ್ತು ಹಚ್ಚೊಳ್ಳಿ ವೀರೇಶ ಹಾಗೂ ಗಡಿನಾಡಿನ ಅಧ್ಯಕ್ಷರು ರಮೇಶ್ ಹೂಗಾರ ಇವರಿಂದ ನಾಟಕ ಕಲಾವಿದರಿಗೆ ಸನ್ಮಾನ ಗೌರವ ಸಲ್ಲಿಸಿ ಮೆಚ್ಚುಗೆ ಪಡೆದರು. ಬೆಳಕಿನ ವಿನ್ಯಾಸ ಕೆ ಅವಿನಾಶ ಬಳ್ಳಾರಿ ಇವರಿಂದ ಈ ನಾಟಕಕ್ಕೆ ಬೂದುಗುಪ್ಪ ವಿಶ್ವನಾಥ ಸಾಹುಕಾರ ಸೌಂಡ್ ಸಿಸ್ಟಮ್ ಉಚಿತವಾಗಿ ನೀಡಿದ್ದೇನೆ ಎಂದು ಹೇಳಿದರು. ರಂಗಭೂಮಿ ನ್ಯೂಸ್ ಕರ್ನಾಟಕ ಸಂಪಾದಕರು 9414141999. ಶಾಂತಕೋಟಿ ಕೂಡಲ ಸಂಗಮ ದೇವ ಎಂದೇ ಪ್ರಸಿದ್ಧರಾದಂತಹ ನಮ್ಮ ಹೂಗಾರ ಮಾದಯ್ಯ ಎನ್ನುವಂತಹ ಒಂದು ಅತ್ಯದ್ಭುತವಾದಂತಹ ಸಮಾಜ ಸುಧಾರಕ ಅವರನ್ನು ಇವತ್ತು ನಮ್ಮ ಊರಿನಲ್ಲಿ ಕಣ್ತುಂಬಿಕೊಂಡು ಈ 12ನೇ ಶತಮಾನದ ಒಂದು ಅತ್ಯದ್ಭುತವಾದ ಕಲಾ ದೃಶ್ಯವನ್ನ ಈ ದಿನ ನಾವು ನೋಡಿ ಸವಿತಾ ಇದ್ದೀವಿ. ಎಲ್ಲ ಕಲಾಭಿಮಾನಿಗಳು ಜೋರಾದ ಚಪ್ಪಾಳೆಯೊಂದಿಗೆ ಈ ಜ್ಯೋತಿ ಉದ್ಘಾಟನೆಯೊಂದಿಗೆ ಈ ಒಂದು ನಾಟಕಕ್ಕೆ ಒಂದು ಕಳೆಯನ್ನ ತರುವಂತಹ ಈಗ ಅವರು ಇವರು ಎಲ್ಲರೂ ಹೂವಿನ ವ್ಯಾಪಾರ ಕೇಳಿದಾರ. ಏನು ಮಾಡೋದು? ಬ್ಯಾರೆ ಅವರು ನಮ್ಮ ಹೂವಿನ ವ್ಯಾಪಾರಕ್ಕೆ ಕೈ ಹಾಕಾರ. ನಮ್ಮ ಹೂಗಾರ ಮಂದಿ ತಮ್ಮ ಮಕ್ಕಳನ್ನ ಓದಿಸಿ ಬ್ಯಾರೆ ಬ್ಯಾರೆ ನೌಕರಿ ಕಳಿಸ್ತಾರ. ಹಿಂಗಾಗಿ ಈ ಹೂವಿನ ವ್ಯಾಪಾರಕ್ಕೂ ಹೂಗಾರ ಮಂದಿಗೂ ಸಂಬಂಧ ಇಲ್ದಂಗ ಆಗೈತ್ ನೋಡವ್ವ. ಶಂಕರ ಹಿಡಿದು ಸಾಯೋ ಕುಣಿವರೆಗೂ ಹೂವ ಬೇಕೇ ಬೇಕು ನೋಡು. ಎಂತ ಮಾತು ಹೇಳಿದೆ ನೋಡವ್ವ. ಮುಂಜಾನೆ ಕಟ್ಟಿದ ಹಾರ ಯಾರ ಕುರಳಿಗೆ ಬೀಳುತ್ತೈತೋ ಕಟ್ಟಿದವನಿಗೆ ಗೊತ್ತಿರೋದಿಲ್ಲ. ಸನ್ಮಾನಕ್ಕೋ ಸ್ಮಶಾನಕ್ಕೋ ದೇವಸ್ಥಾನಕ್ಕೋ ಯಾವ ಹಾರ ಎಲ್ಲಿ ಮುಟ್ಟಬೇಕೋ ಅಲ್ಲಿಗೆ ಮುಟ್ತೈತೆ. ಒಂದೊಂದು ಕಡೆ ಒಂದೊಂದು ಹೆಸರೈತೆ ನೋಡವ್ವ. ಗದಗ ಹುಬ್ಳಿ ಕಡೆ ನಮ್ಮನ್ನ ಹೂಗಾರರು ಅಂತಾರ, ಬಳ್ಳಾರಿ ಕಡೆ ಜೀರ್ರು ಅಂತಾರ, ಬಿಜಾಪುರ ಕಡೆ ಗುರುವ ಅಂತಾರ, ಸೊಲ್ಲಾಪುರ ಕಡೆ ಪೂಲ್ಮಾಳಿ ಅಂತಾರ, ಆಂಧ್ರ ಪ್ರದೇಶದಾಗ ತಂಬೋಳಿ ಅಂತಾರ. ನಮ್ಮ ಕರ್ನಾಟಕದಾಗ 14 ಜಿಲ್ಲೆಗಳಾಗ ನಮ್ಮ ಹೂಗಾರ ಕುಲಸ್ಥರ ಇದಾರ ನೋಡು. ಆಂಧ್ರ ಮಹಾರಾಷ್ಟ್ರ ರಾಜ್ಯದಾಗೂ ಅದಾರ. ಅಂದಂಗ ಬಸವಣ್ಣನವ್ರ ಕಾಲಕ್ಕ ಹೂಗಾರ ಮಾದಯ್ಯ ಅಂತ ಒಬ್ಬ ಶಿವಶರಣ ಇದ್ದ. ಆತನ ಚರಿತ್ರೆ ಗೊತ್ತೇ ನಿನಗ? ಮೊಟ್ಟ ಮೊದಲಿಗೆ ಶಿವನಿಗೆ ಬಾಸಿಂಗ, ಪಾರ್ವತಿಗೆ ದಂಡಿ ಕಟ್ಟಿದ್ದ ಯಾರು? ಹೂಗಾರರು. ಈ ಕರೆ ಮಣ್ಣಿನಾಗ ಹುಟ್ಟೋ ಮಲ್ಲಿಗೆ ಬಳ್ಳಿ ಹಸಿರು ಬಣ್ಣ, ಹೂವ ಬಿಳೆ ಬಣ್ಣ. ಎಂತ ಮಾಯ್ಕಾರ ಅದನ ಶಿವ. ಹುಟ್ಟಿ ಹೂಗಾರ ಮಾದಯ್ಯನ ಕತೆ ಗೊತ್ತಿಲ್ಲಂತಿಯಲ್ಲೋ. ಕಲ್ಯಾಣ ಪಟ್ಟಣದಾಗ 770 ಅಮರ ಗಣಗಳಿದ್ರು ಬಸವಣ್ಣನವ್ರ ಜೊತೆಗೆ. ಬಸವಣ್ಣ ಬರ್ದಂಗ ಮಾದಯ್ಯನ ವಚನ ಬರ್ದನಿನವ. ಎಲ್ಲರಿಗೂ ವಚನ ಬರೆಯೋ ಶಕ್ತಿ ಇದ್ದಿಲ್ಲ. ಕೆಲವರು ವಚನ ಬರೆಯದೇ ಇದ್ರೂ ಅವರ ನಡೆನುಡಿಗಳೇ ಶರಣ ತತ್ವಗಳಾಗಿದ್ದವು. ಅವರಿಗೆ ಕಾಯಕವೇ ಕೈಲಾಸವಾಗಿತ್ತು. ಅಂಥವರಲ್ಲಿ ಹೂಗಾರ ಮಾದಯ್ಯ ಒಬ್ಬ ಮಹಾಶರಣನಾಗಿದ್ದ. ಇಡೀ ದಿನ ಶಿವನ ಪೂಜೆಗೆ
ಹೌದು ಸ್ವಾಮಿ, ನೀವು ಕಟ್ಟಿರುವ ಆ ಹೂ ಮಾಲೆಗಳೇ ಹಾಗೆ ಶಿವನ ಅಲಂಕಾರಕ್ಕೆ ಭೂಷಣ. ಈ ಹೂ ಮಾಲೆಯನ್ನು ಕಂಡು ಎಲ್ಲರೂ ಬೆರಗಾಗಿ ಬಿಡುತ್ತಾರೆ. ಮಾದೇವಿ, ಈ ದಿವಸ ಭಕ್ತರು ತುಂಬಾ ಬಂದಿದ್ದರು. ತೆಗೆದುಕೋ, ಇದು ಕಾಣಿಕೆ ದುಡ್ಡು, ಇದು ಪ್ರಸಾದ, ಇಂದಿನ ನಮ್ಮ ಸಂಸಾರಕ್ಕೆ ಆಧಾರ. ಇದೆಲ್ಲ ಆ ಶಿವನ ಕೃಪೆ. ತುಂಬಾ ಸಂತೋಷ ಸ್ವಾಮಿ. ಆ ಪರಮಾತ್ಮನ ಕರುಣೆ ನಮ್ಮ ಬಾಳಿಗೆ ಬೆಳಕು. ಆ ಭಗವಂತನ ಆಜ್ಞೆಯಂತೆ ನಾವು ನಡೆಯಬೇಕು. ಬನ್ನಿ ಸ್ವಾಮಿ, ಮನೆಗೆ ಹೋಗೋಣ. ಆ ಶಿವನ ಆಶೀರ್ವಾದದಿಂದ ಅವರಿಗೆ ಮಲ್ಲರಸರು ಜನಿಸಿದರು. ದಿನ ಕಳೆದಂತೆ ಮಲ್ಲರಸರು ತಾರುಣ್ಯಕ್ಕೆ ಬಂದ ನಂತರ ವೇದಭಾಸ್ಕರ ದೊರೆಗಳು ರಾಜ್ಯವನ್ನು ಮಗನಿಗೆ ಒಪ್ಪಿಸಿ ಶ್ರೀಶೈಲಕ್ಕೆ ಹೋದರು. ಅಲ್ಲಿ ಅವರು ಆಧ್ಯಾತ್ಮಿಕ ಜ್ಞಾನಿಗಳಾದರು, ಶಿವಯೋಗಿಗಳಾದರು. ಮುಂದೆ ಮಲ್ಲರಸರು ವಿವಾಹವಾದರು. ಕಲಕುರ್ಕಿ ರಾಜ್ಯವನ್ನು ಸ್ಥಾಪಿಸಿದರು. ಅವರಿಗೆ ಒಬ್ಬ ಮಗ ಜನಿಸಿದನು. ಅವರೇ ಈ ಮಾದರಸರು. ನಮ್ಮ ತಂದೆ ಮಹಾದೇವಯ್ಯನವರು ಮತ್ತು ಮಲ್ಲರಸರು ತುಂಬಾ ಆತ್ಮೀಯರಾಗಿ ನಡೆದುಕೊಂಡಿದ್ದರು. ಬಂದ್ರು ಸೈಜ್ಕೊಂಡು ಹೊಂಟಿರಿ. ಇದು ನಿನಗೆ ಹ್ಯಾಂಗ್ ಕರಿಬೇಕು ನನಗಂತೂ ತಿಳಿಯವಲ್ದು. ನೀನು ಹೋಗ. ಮಾದಯ್ಯನವರೇ, ಹೇಗಿದ್ದೀರಿ? ಸಾಂಬ ಶಿವನ ಕರುಣೆಯಿಂದ ಸೌಖ್ಯವಾಗಿದ್ದೇವೆ. ಮಹಾಪ್ರಭು, ದಯಮಾಡಿಸಿ ಪರಶಿವನ ಆಶೀರ್ವಾದ ಪಡೆಯಿರಿ. ಕೃತಾರ್ಥನಾದ ಮಾದಯ್ಯನವರೇ. ನಾವು ಕಲ್ಯಾಣ ಪಟ್ಟಣ ಸೇರುವುದು ಸಮಂಜಸವೆಂದು ತೋರುತ್ತದೆ ಪ್ರಭು. ಹೌದು ಮಾದಯ್ಯನವರೇ, ಕಲ್ಯಾಣವು ಕೈಲಾಸದಂತೆ. ಅಣ್ಣ ಬಸವಣ್ಣನವರ ಲಿಂಗ ಪೂಜೆ, ಅಷ್ಟಾವರಣಗಳ ನೀತಿ ನಿಯಮಗಳು, ದಾಸೋಹ ಕಾರ್ಯಗಳಿಂದ ಅನುಭವ ಮಂಟಪ ನೋಡುವಂತಿದೆ. ಪ್ರಭು, ತಮ್ಮ ಬಾಯಿಂದ ಅಣ್ಣ ಬಸವಣ್ಣನವರ ಕಲ್ಯಾಣದ ವರ್ಣನೆಯನ್ನು ಕೇಳಿ ಧನ್ಯನಾದೆ. ತಾವು ಹೇಳಿದಂತೆ ನಾವು ಕಲ್ಯಾಣಕ್ಕೆ ತೆರಳಿ ಶಿವಶರಣರ ಸೇವೆಯಲ್ಲಿ ನಿರತರಾಗುತ್ತೇವೆ ಪ್ರಭು. ಮಾದಯ್ಯನವರೇ, ಈ ನಿಮ್ಮ ನಿರ್ಧಾರವನ್ನು ನಾನು ಸ್ವಾಗತಿಸುತ್ತೇನೆ. ನೀವು ಕಲ್ಯಾಣಕ್ಕೆ ತೆರಳಿದ ನಂತರ ಅಲ್ಲಿ ಬಸವಣ್ಣನವರ ಕಾರ್ಯದರ್ಶಿಗಳಾದ ಹಡಪದ ಅಪ್ಪಣ್ಣನವರನ್ನು ಭೇಟಿಯಾಗಿದೆ. ಅಲ್ಲಿ ನಿಮಗೆ ಎಲ್ಲ ವ್ಯವಸ್ಥೆ ಮಾಡಿಕೊಡುತ್ತಾರೆ. ಕೃತಾರ್ಥನಾದೆ ಪ್ರಭು. ಈ ನಿಮ್ಮ ಸಹಕಾರವನ್ನು ನಾನೆಂದಿಗೂ ಮರೆಯುವುದಿಲ್ಲ. ಮುಂದಿನ ವಾರ ಕಲ್ಯಾಣಕ್ಕೆ ತೆರಳಲು ಸಿದ್ಧತೆಯನ್ನು ಮಾಡಿಕೊಳ್ಳುತ್ತೇವೆ ಪ್ರಭು. ಮಾದಯ್ಯನವರೇ, ಕಲ್ಯಾಣದಲ್ಲಿ ಅಣ್ಣ ಬಸವಣ್ಣನವರಿಂದ ಅನುಭವ ಮಂಟಪ ಸ್ಥಾಪಿತವಾಗಿ ಶರಣರ ಗೋಷ್ಠಿಗಳು ಪ್ರತಿನಿತ್ಯ ನಡೆಯುತ್ತವೆ. ಕಲ್ಯಾಣವೇ ಶರಣರ ಮನೆಯಾಗಿದೆ. ವೃತ್ತಿಯಿಂದ ಈ ಎಲ್ಲ ಶರಣರು ತಮ್ಮ ಕಾಯಕದಲ್ಲಿ ತೊಡಗಿದ್ದಾರೆ. ತಾವು ಹೂಗಾರ ಮನೆತನದವರಾಗಿದ್ದು ಹೂಪತ್ರಿಯ ಸೇವೆಯಲ್ಲಿ ನಿಪುಣರಾದವರು. ಇದೇ ಕಾಯಕದಿಂದ ಶರಣರ ತತ್ವದಲ್ಲಿ ಬಸವಣ್ಣನವರ ಸೇವೆಯಲ್ಲಿ ತೊಡಗಿಕೊಳ್ಳಬಹುದಲ್ಲವೇ? ಹೌದು ಸತಿಪತಿಗಳಾಗಿ ಸದಾಕಾಲ ಸಂತೋಷವಾಗಿರಿ. ಮಾದಯ್ಯನವರೇ, ಕಲ್ಯಾಣದಲ್ಲಿ ಅಣ್ಣ ಬಸವಣ್ಣನವರಿಂದ ಅನುಭವ ಮಂಟಪ ಸ್ಥಾಪಿತವಾಗಿ ಶರಣರ ಗೋಷ್ಠಿಗಳು ಪ್ರತಿನಿತ್ಯ ನಡೆಯುತ್ತವೆ. ಕಲ್ಯಾಣವೇ ಶರಣರ ಮನೆಯಾಗಿದೆ. ವೃತ್ತಿಯಿಂದ ಈ ಎಲ್ಲ ಶರಣರು ತಮ್ಮ ಕಾಯಕದಲ್ಲಿ ತೊಡಗಿದ್ದಾರೆ. ತಾವು ಹೂಗಾರ ಮನೆತನದವರಾಗಿದ್ದು ಹೂಪತ್ರಿಯ ಸೇವೆಯಲ್ಲಿ ನಿಪುಣರಾದವರು. ಇದೇ ಕಾಯಕದಿಂದ ಶರಣರ ತತ್ವದಲ್ಲಿ ಬಸವಣ್ಣನವರ ಸೇವೆಯಲ್ಲಿ ತೊಡಗಿಕೊಳ್ಳಬಹುದಲ್ಲವೇ? ಹೌದು ಪ್ರಭು, ನಿಮ್ಮ ಮಾತು ನಿಜ. ಈ ಚಿಕ್ಕ ಹಳ್ಳಿಯಲ್ಲಿ ನಮ್ಮ ಉಪಜೀವನ ನಡೆಯುವುದು ಒಮ್ಮೊಮ್ಮೆ ಬಹಳ ಕಷ್ಟವಾಗುತ್ತದೆ. ತಾವು ಹೇಳಿದಂತೆ ನಾವು ಕಲ್ಯಾಣ ಪಟ್ಟಣ ಸೇರುವುದು ಸಮಂಜಸವೆಂದು ತೋರುತ್ತದೆ ಪ್ರಭು.
ಹೌದು ಮಾದಯ್ಯನವರೇ, ಕಲ್ಯಾಣವು ಕೈಲಾಸದಂತೆ. ಅಣ್ಣ ಬಸವಣ್ಣನವರ ಲಿಂಗ ಪೂಜೆ, ಅಷ್ಟಾವರಣಗಳ ನೀತಿ ನಿಯಮಗಳು, ದಾಸೋಹ ಕಾರ್ಯಗಳಿಂದ ಅನುಭವ ಮಂಟಪ ನೋಡುವಂತಿದೆ. ಪ್ರಭು, ತಮ್ಮ ಬಾಯಿಂದ ಅಣ್ಣ ಬಸವಣ್ಣನವರ ಕಲ್ಯಾಣದ ವರ್ಣನೆಯನ್ನು ಕೇಳಿ ಧನ್ಯನಾದೆ. ತಾವು ಹೇಳಿದಂತೆ ನಾವು ಕಲ್ಯಾಣಕ್ಕೆ ತೆರಳಿ ಶಿವಶರಣರ ಸೇವೆಯಲ್ಲಿ ನಿರತರಾಗುತ್ತೇವೆ ಪ್ರಭು. ಮಾದಯ್ಯನವರೇ, ಈ ನಿಮ್ಮ ನಿರ್ಧಾರವನ್ನು ನಾನು ಸ್ವಾಗತಿಸುತ್ತೇನೆ. ನೀವು ಕಲ್ಯಾಣಕ್ಕೆ ತೆರಳಿದ ನಂತರ ಅಲ್ಲಿ ಬಸವಣ್ಣನವರ ಕಾರ್ಯದರ್ಶಿಗಳಾದ ಹಡಪದ ಅಪ್ಪಣ್ಣನವರನ್ನು ಭೇಟಿಯಾಗಿರಿ. ಅಲ್ಲಿ ನಿಮಗೆ ಎಲ್ಲಾ ವ್ಯವಸ್ಥೆ ಮಾಡಿಕೊಡುತ್ತಾರೆ. ಕೃತಾರ್ಥನಾದೆ ಪ್ರಭು. ಈ ನಿಮ್ಮ ಸಹಕಾರವನ್ನು ನಾನೆಂದಿಗೂ ಮರೆಯುವುದಿಲ್ಲ. ಮುಂದಿನ ವಾರ ಕಲ್ಯಾಣಕ್ಕೆ ತೆರಳಲು ಸಿದ್ಧತೆಯನ್ನು ಮಾಡಿಕೊಳ್ಳುತ್ತೇವೆ ಪ್ರಭು. ಶರಣಾರ್ಥಿಗಳು ಸ್ವಾಮಿ. ಶರಣಾರ್ಥಿಗಳು. ನೀವು ಹೂಗಾರ ಮಾದಯ್ಯನವರಲ್ಲವೇ? ಹೌದು ಸ್ವಾಮಿ. ತಮ್ಮ ಪರಿಚಯ ಕೇಳಬಹುದೇ? ನಾನು ಹಡಪದ ಅಪ್ಪಣ್ಣ. ನೀವು ಈ ಕಲ್ಯಾಣಕ್ಕೆ ಬರುವುದರ ಬಗ್ಗೆ ಮಾದರಸರು ಸೂಚನೆಯನ್ನು ಕೊಟ್ಟಿದ್ದಾರೆ. ನಿಮಗೆ ಎಲ್ಲಾ ವ್ಯವಸ್ಥೆ ಮಾಡುವ ಜವಾಬ್ದಾರಿ ನನ್ನದು. ಮೊದಲು ನೀವು ಬಸವಣ್ಣನವರನ್ನು ಭೇಟಿಯಾಗಬೇಕು. ಅಲ್ಲಿ ಕಾಣುತ್ತಿರುವುದೇ ಅಣ್ಣನವರ ಮಹಾಮನೆ. ಎಂದು ಅವರ ಗ್ರಾಮ ಭೇಟಿಗೆ ಹೋಗುವ ವೇಳೆಯಾಯಿತು. ಅವರನ್ನು ಭೇಟಿಯಾದ ನಂತರ ನಿಮಗೆಲ್ಲ ವ್ಯವಸ್ಥೆ ಮಾಡಿಕೊಡುತ್ತೇನೆ. ಆಗೋ, ಅಣ್ಣನವರೇ ಈತ ದಯಮಾಡಿಸುತ್ತಿದ್ದಾರೆ. ಅಣ್ಣನವರೇ, ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳು. ಇದೇನಿದು, ದಿಢೀರನೆ ಬಂದಿದ್ದೀರಾ? ಏನು ಸಮಾಚಾರ? ಈ ದಂಪತಿಗಳಾರು? ಅಣ್ಣನವರೇ, ಇವರು ಹೂಗಾರ ಮಾದಯ್ಯನವರು, ಬೆಳಬಲ ನಾಡಿನವರು. ಇವರು ಮಾದಯ್ಯನವರ ಪತ್ನಿ ಮಾದೇವಿ. ಇವರು ಶರಣರಾಗಿ ಈ ಕಲ್ಯಾಣದಲ್ಲಿ ಶರಣರ ಸೇವೆ ಮಾಡಲು ಬಂದಿದ್ದಾರೆ. ಇವರು ಹೂಪತ್ರಿಕೆ ಕೊಡುವುದರಲ್ಲಿ, ಹೂಮಾಲೆ ಕಟ್ಟುವುದರಲ್ಲಿ ತುಂಬಾ ನಿಪುಣರಾಗಿದ್ದಾರೆ. ಶರಣ ತತ್ವದಲ್ಲಿ ನಂಬಿಕೆ ಇಟ್ಟು ಕಾಯಕ ಮಾಡುವ ಮಹದಾಸೆಯಿಂದ ನಾವು ಇಲ್ಲಿಗೆ ಬಂದಿದ್ದೇವೆ. ದಯವಿಟ್ಟು ನಮಗೆ ಅವಕಾಶ ಕಲ್ಪಿಸಿಕೊಡಬೇಕೆಂದು ತಮ್ಮಲ್ಲಿ ಭಿನ್ನಹ ಮಾಡಿಕೊಳ್ಳುತ್ತಿದ್ದೇವೆ. ಆಗಲಿ ಮಾದಯ್ಯನವರೇ, ಮಹದಾನಂದ. ನಮಗೆ ದಿನನಿತ್ಯ ಹೂಪತ್ರೆ ಕೊಡುವವರಿಲ್ಲ. ಇಲ್ಲಿ ಎಲ್ಲ ಕಾಯಕ ಶರಣರಿದ್ದಾರೆ. ಇವರು ಬಂದದ್ದು ಈ ಕಲ್ಯಾಣಕ್ಕೆ ಒಂದು ಕಳೆ ಬಂದಂತಾಯಿತು. ಎಲ್ಲ ಆ ಸಂಗಮನಾಥನ ಇಚ್ಛೆ. ಆ ಶಿವನೇ ಈ ದಂಪತಿಗಳನ್ನು ಇಲ್ಲಿಗೆ ಕಳಿಸಿದ್ದಾನೆ. ಇವರ ಮುಖದ ತೇಜಸ್ಸನ್ನು ನೋಡುತ್ತಿದ್ದರೆ ಕಾಯಕ ಯೋಗಿಗಳಂತೆ ಕಾಣುತ್ತಿದ್ದಾರೆ. ಇನ್ನು ಮುಂದೆ ನಮ್ಮ ಕಲ್ಯಾಣದ ಹೂಗಾರ ಮಾದಯ್ಯನವರಾಗಲಿ. ಇಲ್ಲಿಯ ರೀತಿ ನಿಯಮಗಳನ್ನು ಹೇಳಿ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಡಿ. ನಿಮ್ಮ ಸಹಕಾರ ಇವರಿಗೆ ಇರಲಿ. ಅಪ್ಪಣೆ ಗುರುದೇವ. ಇವರಿಗೆ ಇಲ್ಲಿನ ಎಲ್ಲ ಕಾರ್ಯಗಳ ಬಗ್ಗೆ ಎಂಥ ಸಂಸ್ಕಾರವಂತರು ನೀವು. ನಿಮ್ಮ ಸಹನಾಗುಣ, ಶಾಂತತೆ, ಕಾಯಕನಿಷ್ಠೆ ಎಲ್ಲ ಎದ್ದು ಕಾಣುತ್ತಿದೆ. ನಮಗೆ ನೀವು ತುಂಬಾ ಪ್ರಿಯವಾಗಲಿ. ನಿಮಗೆ ಶುಭವಾಗಲಿ. ನಾವಿನ್ನು ಹೊರಡುತ್ತೇವೆ. ಧನ್ಯರಾದೆವು ಗುರುದೇವ, ಧನ್ಯರಾದೆವು. ಅದು ಅಲ್ಲಿ ಕಾಣುತ್ತಿದೆಯಲ್ಲ ಚಿಕ್ಕ ಮನೆ, ಅಲ್ಲಿ ನಿಮ್ಮ ಹೊಸಬಾಳನ್ನು ಆರಂಭಿಸಿ ಕಾಯಕದತ್ತ ನಿಮ್ಮ ಚಿತ್ತ ಸಾಗಲಿ. ಆ ಶಿವನ ಕರುಣೆ, ಗುರುವಿನ ಒಲವೇ ನಿಮಗಿರಲಿ. ನಾನಿನ್ನು ಹೋಗಿ ಬರುತ್ತೇನೆ. ಶರಣು. ಆದಷ್ಟು ಬೇಗ ಇಬ್ಬರು ಸೇರಿ ಕಲ್ಯಾಣದ ತುಂಬಾ ಹೂಪತ್ರೆಯನ್ನು ಮುಟ್ಟಿಸೋಣ. ಸ್ವಾಮಿ, ನಿನ್ನೆಯ ಅನುಭವ ಮಂಟಪದಲ್ಲಿ ಅಕ್ಕ ಮಹಾದೇವಿ ಮತ್ತು ಅಲ್ಲಮ್ಮ ಪ್ರಭುಗಳ ಸಂಭಾಷಣೆ ಎಷ್ಟೊಂದು ಅದ್ಭುತವಾಗಿತ್ತು. ಹೌದು ಮಾದೇವಿ, ಅಂತ ಮಹಾನ್ ಶರಣರ ಮಹಿಮೆಯನ್ನು ನಾವು ಕಲ್ಯಾಣದಲ್ಲಿ ಕಣ್ಣಾರೆ ನೋಡುತ್ತಿದ್ದೇವೆ.
ಅವರ ಮಾತುಗಳನ್ನು ಕೇಳುತ್ತಿದ್ದೇವೆ. ಇದೆಲ್ಲ ನಮ್ಮ ಭಾಗ್ಯ. ಮಹಾನ್ ಜ್ಞಾನಿಯಾದರೂ ಅಕ್ಕನಲ್ಲಿ ಅದೆಂಥ ವಿನಯತೆ, ವಿಧೇಯತೆ. ಅಕ್ಕನ ಒಂದು ವಚನವನ್ನು ಕೇಳಿ ನಾನು ಬೆರಗಾಗಿ ಬಿಟ್ಟೆ. ಬಸವಣ್ಣನ ಭಕ್ತಿ, ಚೆನ್ನಬಸವಣ್ಣನ ಜ್ಞಾನ, ಮಡಿವಾಳಯ್ಯನ ನಿಷ್ಠೆ ಪ್ರಭುದೇವರ ಜಂಗಮ ಸ್ಥಳ, ಅಜಗಣ್ಣನ ಐಕ್ಯ ಸ್ಥಳ, ನಿಜಗುಣನ ಆರೂಢ ಸ್ಥಳ, ಸಿದ್ದರಾಮಯ್ಯನ ಸಮಾಧಿ ಸ್ಥಳ. ಇಂದಿವರ ಕರುಣ ಪ್ರಸಾದವೆನಗಾಯಿತ್ತು ಚನ್ನಮಲ್ಲಿಕಾರ್ಜುನಯ್ಯ. ಈ ವಚನವನ್ನು ಹೇಳುವಾಗ ಅಕ್ಕನ ಮುಖಭಾವವನ್ನು ನೋಡಬೇಕಾಗಿತ್ತು. ಎಂಥ ತೇಜಪುಂಜವಾದ ಕಳೆ ಅಕ್ಕನದು. ಆಧ್ಯಾತ್ಮಿಕದ ಶಿಖರ ಅಕ್ಕ ಮಹಾದೇವಿ. ಅವರ ವಚನಗಳನ್ನು ಕೇಳುತ್ತಿದ್ದರೆ ಜನ್ಮವೇ ಸಾರ್ಥಕವಾಗುತ್ತದೆ. ಆದ್ದರಿಂದ ಈ ಕಲ್ಯಾಣವೇ ಸ್ವರ್ಗ, ಈ ಕಲ್ಯಾಣವೇ ಕೈಲಾಸ. ನಾವು ಪುನೀತರಾದೆವು ಮಾದೇವಿ, ಇಲ್ಲಿಗೆ ಬಂದು ಪುನೀತರಾದೆವು. ಭಕ್ತಿ ನಿಷ್ಠೆಗಳಿಂದ ನಾವು ಕಾಯಕ ಮಾಡಲು ಈ ಕಲ್ಯಾಣ ನಮಗೆ ಅವಕಾಶವನ್ನು ಅಣ್ಣನವರೇ, ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳು. ಆಹಾ ಮಾದರಸರೇ, ನೀವೀಗ ಸಕಲೇಶ ಮಾದರಸರಾಗಿದ್ದೀರಿ. ತಮ್ಮ ಆಧ್ಯಾತ್ಮಿಕ ಔನ್ನತ್ಯವನ್ನು ಸಾಧಿಸಿಕೊಂಡು ಮಹಾಯೋಗಿಯಾದವರು. ನಿಮ್ಮ ವಚನ ಸಾಹಿತ್ಯವನ್ನು ನಾವು ಅರಿತಿದ್ದೇವೆ. ನೀವು ಬಂದುದು ನಮ್ಮ ಕಲ್ಯಾಣಕ್ಕೆ ಮೆರುಗು ಬಂತು. ಈ ನಿಮ್ಮ ಆಗಮನ ನಮಗೆ, ನಮ್ಮ ಶರಣರಿಗೆ ಶಿವಯೋಗಿ ಮಾದರಸರು ದೊರೆತಂತಾಯಿತು. ಗುರುದೇವ, ದೊಡ್ಡ ಮಾತು. ಅದು ನಮ್ಮ ಸೌಭಾಗ್ಯ. ಮಾದಯ್ಯನವರು ಹೇಗಿದ್ದಾರೆ? ಅವರು ನಮಗೆ ಆತ್ಮೀಯರು. ನಮ್ಮ ತಂದೆಯವರಾದ ಮಲ್ಲರಸರೊಂದಿಗೆ ಬದಾಮಿಯ ಶಿವದೇವಾಲಯಕ್ಕೆ ಬರುತ್ತಿದ್ದನು. ಅಲ್ಲಿ ಮಾದೇವನ ಮಗ ಚಿಕ್ಕ ಮಾದಯ್ಯನವರ ಪರಿಚಯವಾಗಿತ್ತು. ಅಣ್ಣನವರೇ, ಶಿವಶರಣರ ಬಗ್ಗೆ ಅವರು ವಿಚಾರಿಸುತ್ತಿದ್ದರು. ಶಿವಶರಣರ ಮಹಿಮೆಯನ್ನು ಆಲಿಸಿದ ಹೂಗಾರ ಮಾದಯ್ಯನವರು ಅವರ ತಂದೆ ತಾಯಿಯರು ಲಿಂಗೈಕ್ಯರಾದ ಮೇಲೆ ತಮ್ಮ ಮಡದಿಯ ಜೊತೆ ಈ ಕಲ್ಯಾಣಕ್ಕೆ ಬಂದಿದ್ದಾರೆ. ಹಿಂದೊಮ್ಮೆ ನಾನು ಅವರ ಊರಿಗೆ ಹೋಗಿದ್ದಾಗ ಅವರಿಗೆ ಮಾರ್ಗದರ್ಶನ ಮಾಡಿದ್ದೆ. ಅಣ್ಣನವರೇ, ನಿಮ್ಮ ಮೇಲೆ ಅವರಿಗೆ ಅಪಾರವಾದ ಭಕ್ತಿ ಇದೆ. ಹೌದು ಶರಣರೇ, ಶಿವಶರಣ ಹೂಗಾರ ಮಾದಯ್ಯನವರು ಅಪರೂಪದ ಶರಣ. ಅವರ ಪತ್ನಿ ಮಾದೇವಿಯೂ ನಿಷ್ಠಾವಂತ ಶಿವಶರಣೆ. ಶರಣ ಧರ್ಮದ ದಾಸೋಹಿಗಳು. ಇವರು ವಿನಯಶೀಲರು. ಇವರ ಕಾಯಕದಲ್ಲಿ ಮೇಲು ಕೀಳೆಂಬುದಿಲ್ಲ, ಬಡವ ಬಲ್ಲಿದರೆಂಬುದಿಲ್ಲ. ತಮ್ಮ ಕಾಯಕ ವೃತ್ತಿಯನ್ನು ಭಕ್ತಿ ಭಾವದಿಂದ ಮಾಡುತ್ತಾರೆ. ಅವರ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ. ಅವರು ನಿಮ್ಮ ಶಿಷ್ಯರಾಗಿದ್ದು ಮಗ ಲಿಂಗಯ್ಯನಿಗೆ ಆಶೀರ್ವಾದ ಮಾಡಿದೆ. ನಿಮ್ಮೆಲ್ಲರ ದಯದಿಂದ ಈ ಕಲ್ಯಾಣದಲ್ಲಿ ನಾವು ತುಂಬಾ ಸುಖವಾಗಿದ್ದೇವೆ. ಎಲ್ಲ ನಿಮ್ಮ ಆಶೀರ್ವಾದ ಗುರುದೇವ, ನಿಮ್ಮ ಆಶೀರ್ವಾದ ಗುರುದೇವ. ಅಂದು ತಾವು ತೋರಿದ ಮಾರ್ಗದರ್ಶನದಂತೆ ಹೂಗಾರ ಕಾಯಕವನ್ನು ಬಹಳ ನಿಷ್ಠೆಯಿಂದ ನಾವಿಬ್ಬರು ನಿರ್ವಹಿಸುತ್ತಿದ್ದೇವೆ. ನಿಮ್ಮ ದಯೆಯಿಂದ ನಾವಿಬ್ಬರು ಇಲ್ಲಿ ಆನಂದವಾಗಿದ್ದೇವೆ. ಅದು ನಿಮ್ಮ ವ್ಯಕ್ತಿತ್ವ. ಅಪ್ಪಣ್ಣನವರು ಮತ್ತು ಅಣ್ಣನವರು ನಿಮ್ಮ ಬಗ್ಗೆ ಸಾಕಷ್ಟು ಹೇಳಿದರು. ನಿಮ್ಮನ್ನು ಸಾರ್ಥಕತೆಯ ಬದುಕು ಎನಿಸಿತು ನನಗೆ. ಹೌದು ಮಹಾರಾಷ್ಟ್ರರೇ, ಮಾದಯ್ಯನವರು ಈ ಕಲ್ಯಾಣದಲ್ಲಿ ಎಲ್ಲರಿಗೂ ಪ್ರಿಯವಾದರು. ಬಹಳ ನಿಷ್ಠೆಯಿಂದ ಶರಣರ ಸೇವೆ ಮಾಡುತ್ತಾರೆ. ಕೆಲವೊಬ್ಬರು ಅವರನ್ನು ಹಿಡಿಪತ್ರಿ ಕೊಡುವವನೆಂದು ಹೀಯಾಳಿಸಿದರು ಸುಮ್ಮನೆ ತಮ್ಮ ಕಾಯಕದಲ್ಲಿ ತೊಡಗಿರುತ್ತಾರೆ. ಮತ್ತೆ ಕೆಲವರು ಇವರ ಅಂದವಾದ ಹೂಮಾಲೆಗಳನ್ನು ನೋಡಿ ಆನಂದ ಪಡುತ್ತಾರೆ. ಇವರ ಅಪರೂಪವಾದ ವ್ಯಕ್ತಿತ್ವದಿಂದ ಈ ಕಲ್ಯಾಣಕ್ಕೆ ನನ್ನ ಜೊತೆಗೆ ಬಾ ಮಾದಯ್ಯ. 8 ಪದವಿಯ ನೆಂಟತನಕ್ಕಿಂತ ಹೆಚ್ಚಿನದು ನನ್ನ ಕಾಯಕ. ಕೇಳು ಶಿವ, ಕೇಳು. ಹೆಚ್ಚೆದೆಯ ಶರಣರು ನೆಚ್ಚಿಕೊಂಡು ಮಾಡುವ ಕಾಯಕ ಅದೆಂತ ಸೊಗಸು ಗೊತ್ತೇನು? ಹಡಪದ ಅಪ್ಪಣ್ಣ, ಮಡಿವಾಳ ಮಾಚಯ್ಯ, ಮಸಣಯ್ಯ, ರೇವಯ್ಯ, ಚೆನ್ನಯ್ಯ, ಮಾಚಯ್ಯನವರು ಮುಂತಾದ ಶರಣರು ತೋರಿಸುವ ಕಾಯಕಗಳಿದ್ದಾವೆ ಇಲ್ಲಿ. ಇದಕ್ಕಿಂತ ಹೆಚ್ಚಿನದೇನು ಬೇಕು ನನಗೆ? ಶಿವನೇ, ಆ ಕೈಲಾಸಕ್ಕೆ ಬಂದು ಏನು ಮಾಡಲಿ ನಾನಲ್ಲಿ? ನಮ್ಮ ಕೈಲಾಸದ ಪದವಿಗಳಿಗಿಂತಲೂ ದೊಡ್ಡವೇ ಅವು. ಖಂಡಿತವಾಗಿ ಶಿವನೇ, ನೀನು ತೋರಿಸುವ ಶಿವ ಪದವಿಗಳಿಗಿಂತ ಮಿಗಿಲಾದವು ನಮ್ಮ ಶರಣರ ಕಾಯಕಗಳು. ಆ ನಿನ್ನ ಕೈಲಾಸದಲ್ಲಿದೆಯೇ ಕಾಯಕ ದಾಸೋಹಗಳು? ಎಲ್ಲಿವೆ? ನೋಡುಬಾಯಿಲಿ ಶಿವನೇ, ನೋಡುಬಾಯಿ ಕಲ್ಯಾಣದಲ್ಲಿ ಕಾಯಕದ ಹೊನ್ನ ಬೆಳೆಗಳು ಇಲ್ಲಿವೆ. ನಿನ್ನ ಸದ್ಯಕ್ಕೆ ಹೆಚ್ಚಿನವು ನಮ್ಮ ಕಾಯಕಗಳು. ಹಾಗಾದರೆ ನಮ್ಮ ದೇವಲೋಕಕ್ಕಿಂತ
ಈ ನಿನ್ನ ಲೋಕವೇ ಶ್ರೇಷ್ಠವೇ? ಈ ಭೂಲೋಕ ಕಾಯಕ ಭೂಮಿಯಾಗಿದೆ ಶಿವನಿಗೆ, ಕಾಯಕ ಭೂಮಿಯಾಗಿದೆ. ನನ್ನನ್ನು ಕೇಳಿದರೆ ನೀನು ಆ ಕೈಲಾಸವನ್ನು ಬಿಟ್ಟು ಈ ಕಲ್ಯಾಣಕ್ಕೆ ಬರುವುದೇ ಚೆನ್ನ. ಮತ್ತೇಕೆ ಹೊರಡುವೆ ಕೈಲಾಸಕ್ಕೆ? ಇಲ್ಲೇ ಇದ್ದು ಬಿಡು ಶಿವನೇ, ಇಲ್ಲೇ ಇದ್ದು ಬಿಡು. ನಮ್ಮ ಶರಣರ ಜೊತೆಗೂಡಿ ಕಾಯಕ ದಾಸೋಹ ಮಾಡುವುದರಲ್ಲಿ ಆನಂದವನ್ನು ಕಾಣುವೆ. ಸ್ವರ್ಗಕ್ಕಿಂತ ಕಾಯಕವೇ ಶ್ರೇಷ್ಠವಾಗಿದೆ ಭಗವಂತ, ಶ್ರೇಷ್ಠವಾಗಿದೆ. ಏನಿದೆ ನಿನ್ನ ಕೈಲಾಸದೊಳಗೆ? ಹಾಳು ಬೆಟ್ಟ ಇದೆ, ತತ್ವ ಸಿದ್ಧಾಂತಗಳು, ದೊಡ್ಡ ಪುರಾಣಗಳು, ಆಲಸ್ಯ ಜೀವನ, ಬರೀ ಸುಖರ ಸುಪ್ಪತ್ತಿಗೆ ಅಷ್ಟೇ ತಾನೇ? ನನ್ನನ್ನು ಕೇಳಿದರೆ ಶಿವನೇ, ನೀನು ಇಲ್ಲಿ ಉಳಿಯುವುದೇ ಸರಿ. ಈ ಕಲ್ಯಾಣದಲ್ಲಿ ಶರಣರು ಕರುಣೆಯುಳ್ಳವರು, ಮಾನವೀಯತೆ ಮೌಲ್ಯಗಳನ್ನು ಅಳವಡಿಸಿಕೊಂಡವರು. ಇಲ್ಲಿ ಮೇಲು ಕೀಳುಗಳಿಲ್ಲ, ವರ್ಗ ವರ್ಣಗಳಿಲ್ಲ, ಜಾತಿ ಭೇದಗಳಿಲ್ಲ, ಲಿಂಗ ಭೇದವಿಲ್ಲ, ಮೈಗಳ್ಳರಂತೂ ಮೊದಲೇ ಇಲ್ಲ. ಸಮರಸ ಜೀವನ ಪದ್ಧತಿ ಈ ಕಲ್ಯಾಣದಲ್ಲಿದೆ. ಆದರೆ ಇಂತಹ ಸಮರಸ ಜೀವನ ನಿಮ್ಮ ಕೈಲಾಸದಲ್ಲಿ ಇದೆಯೇ ಶಿವನೇ? ದೇವಾನ ದೇವತೆಗಳ ಮಧ್ಯೆ ಭೇದ ಭಾವಗಳಿವೆ, ಸತ್ಯ ತಾನೇ? ಆಯ್ತಪ್ಪ ಮಾದಯ್ಯ, ನಿನ್ನ ಈ ಮಾತುಗಳನ್ನು ಕೇಳಿ ನನಗೆ ನಾಚಿಕೆಯಾಗುತ್ತದೆ. ನಿನ್ನ ಕಾಯಕ ನಿಷ್ಠೆಯನ್ನು ನೋಡಿ ನನಗೆ ಬಹಳ ಸಂತೋಷವಾಯಿತು. ನಿನ್ನ ಊಪತ್ರೆ ಕಾಯಕದಲ್ಲಿ ನೀನು ಪರಮಸುಖಿಯಾಗಿರು. ನಿನ್ನಂತ ಭಕ್ತನನ್ನು ಪಡೆದ ನಾನೇ ಧನ್ಯ. ನಿಮ್ಮ ಧರ್ಮ ಸ್ವಾಮಿ, ಕಲ್ಯಾಣದಲ್ಲೆಲ್ಲ ನೆಮ್ಮದಿ. ಇರುವಂತಿಗೆಯ ಕಂಠಮಾಲೆ, ದುಂಡುಮಲ್ಲಿಗೆಯ ಪುಟಕ, ಜಾಜಿಯ ನೂಪುರಸರ, ಮಾಧವಿಯ ಮುದ್ರಿಕೆ, ಮರಗಡನೆಯ ಲಿಂಗದ ಹಾಸು, ಸಂಪಿಗೆಯ ಸರ, ಸುರಹೊನ್ನಿಯ ಶರಣ ಕಂಕಣ, ಜಂಗಮ ಪಾದಗಳಿಯ ತಾವರಿಯ ಮುದ್ರಿಕೆ, ಗಮನದ ಚಾಮರ, ಎಷ್ಟು ವಿಧಗಳು ಈ ಪುಷ್ಪಾವತರಣ. ಸಾಗೆ ಇನ್ನು ಬೇಕೆ? ಕೇಳುತ್ತಿದ್ದರೆ ಕಿವಿಗಳೇ ಪಾವನ. ಎಂಥ ಅಮೋಘ ಮಾಲೆಗಳು! ಮಾಲೆ ಕಟ್ಟುವ ಹೂಗಾರರಲ್ಲಿ ನಿಮಗೆ ಯಾರೂ ಸರಿಸಾಟಿಲ್ಲ. ನಿಮ್ಮ ಸತಿಯಾಗಿರುವುದೇ ನನ್ನ ಸೌಭಾಗ್ಯ. ಮಾದೇವಿ, ಮತ್ತೆ ಸ್ವಾಮಿ, ಮಾತನಾಡಿ ಸ್ವಾಮಿ, ಮಾತನಾಡಿ. ಎದೆ ನೋವಿನಿಂದ ಕುಸಿದು ಬಿಟ್ಟು ಬಿಟ್ಟು ಸ್ವಾಮಿ. ಈ ನಡುರಾತ್ರಿಯಲ್ಲಿ ಯಾರಿಗೂ ತೊಂದರೆಯಾಗಬಾರದೆಂದು ನನ್ನ ಪತಿದೇವನ ಕ್ರಿಯಾ ಸಮಾಧಿಯನ್ನು ನಾನೇ ತೋಡುತ್ತಿರುವೆನು. ನಿಮ್ಮ ಕರುಣೆಯಿಂದ ನನ್ನ ಪತಿದೇವರು ಬದುಕಿ ಬರುವೇ ಸ್ವಾಮಿ. ಸಮಾಧಾನ ಮಾಡಿಕೊಳ್ತಾರೆ. ಆ ಶಿವನ ಕರುಣೆಯಿಂದ ಮಾದಯ್ಯ ಮತ್ತೆ ಮರುಜನ್ಮ ಪಡೆಯಲೇಬೇಕು. ಮತ್ತೆ ಮಾದಯ್ಯ ತನ್ನ ಕಾಯಕದಲ್ಲಿ ತೊಡಗಲೇಬೇಕು. ಸಮರಸ ಭಕ್ತಿಯಲ್ಲಿ ಬೆರೆಯಲೇಬೇಕು. ಗುರುದೇವ, ನೀವು ಶಿವಯೋಗಿಗಳು, ನೀವು ನುಡಿದಂತೆ ಆಗಲಿ. ನನ್ನ ಸ್ವಾಮಿಯನ್ನು ಬದುಕಿಸಿಕೊಡಿ ಗುರುದೇವ, ಬದುಕಿಸಿಕೊಡಿ. ನೀವು ನುಡಿದಂತೆ ನಡೆಯಲೇಬೇಕು.
ಮಾಡಿಕೊಳ್ಳಬೇಡ. ಎಲ್ಲ ಶಿವನಿಚ್ಛೆ. ಮಾದಯ್ಯ, ಹೇ ಮಾದಯ್ಯ, ಹೇಳಪ್ಪ, ಎದ್ದೇಳು. ಕೋಳಿ ಕೂಗುವುದರೊಳಗೆ ಲಿಂಗಾರ್ಚನೆಗೆ ನೀನು ಹೂಪತ್ತಿ ತರಬೇಕು. ಕಲ್ಯಾಣದ ಶರಣರಿಗೆ ಪುಷ್ಪಮಾಲೆಗಳನ್ನು ತಲುಪಿಸುವ ಕಾಯಕ ಮಾಡಬೇಕು. ಏಳು ಮಾದಯ್ಯ, ಎದ್ದೇಳು. ಮಾದಯ್ಯ, ನಿನ್ನನ್ನು ಬಿಟ್ಟರೆ ಈ ಚಳಿಯಲ್ಲಿ ಹೂಪತ್ತಿ ತರಲು ಬೇರೆ ಯಾರಿದ್ದಾರೆ? ಏಳು, ಎದ್ದೇಳು. ಸ್ವಾಮಿ, ಹೇಳಿ, ಎದ್ದೇಳಿ, ಗುರುಗಳ ಮಾತನ್ನು ಕೇಳಿ. ಮಾದಯ್ಯ, ಕಾಯಕವನ್ನು ಮರೆಯುವುದು ನ್ಯಾಯವೇನು? ಮಡದಿ ಮಕ್ಕಳೊಡನೆ ಸಿಟ್ಟು ಸಿಡಿಬೇಕೆ? ಬಾಳಿನಳು ಶರಣರಿಗೆ ತರವಲ್ಲ ಈ ನಿನ್ನ ನಡೆ. ಮಾದಯ್ಯ, ಮಗುವನ್ನು ಅಪ್ಪಿಕೋ. ಮಡದಿಗೆ ದುಃಖ ದೂರ ಮಾಡು. ಈ ಸಿಟ್ಟು ನಿನಗೆ ತರವಲ್ಲ. ಹೇಳು, ಎದ್ದೇಳು. ಮಾದಯ್ಯನವರೇ, ನಿಮ್ಮ ಲಿಂಗ ಪೂಜೆಗೆ ಹೂಪತ್ರಿಯನ್ನು ಕೊಡುವುದಿಲ್ಲವೇನು? ನಿಮ್ಮ ಕಾಯಕ ನಿಷ್ಠೆ ಈ ನಾಡಿಗೆ ಮಾದರಿಯಾಗಲಿ. ಮಾದಯ್ಯನವರೇ, ಮಹಾಪುಣ್ಯವಂತರು ನೀವು. ಎದ್ದು ಬನ್ನಿ. ಅಣ್ಣನವರೇ, ಗುರುದೇವ, ಶರಣಾರ್ಥಿಗಳು. ಇದೇನು ಈ ಅಪವೇಳೆಯಲ್ಲಿ ತಾವು ಇಲ್ಲಿ? ಸ್ವಾಮಿ, ತಾವು ಯೋಗ ನಿದ್ರೆಯಲ್ಲಿದ್ದೀರಿ. ಗುರುಗಳ ಅನುಗ್ರಹದಿಂದ ಪುನರ್ಜನ್ಮ ಪಡೆದಿರಿ. ಇದು ನನ್ನ ಸೌಭಾಗ್ಯ. ನನ್ನ ಮಾಂಗಲ್ಯ ಗಟ್ಟಿಯಾಗಿದೆ ಸ್ವಾಮಿ, ಗಟ್ಟಿಯಾಗಿದೆ. ಗುರುದೇವ, ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಹೀಗೇ ಇರಲಿ. ಶರಣರಲ್ಲಿ ಶರಣ, ಕಾಯಕ ಕಣ್ಮಡಿ ಶಿವಯೋಗಿ ಮಾದಯ್ಯನವರು ನೀವು. ಶರಣ ಮಾದಯ್ಯನವರು ಅನನ್ನ ಭಕ್ತಿ ಕಾಯಕದೊಳಗೆ ಪ್ರಾಣಲಿಂಗವೇ ಆಗಿದ್ದವರು. ಶಿವನ ಕೃಪಾ ಕಟಾಕ್ಷವನ್ನು ಪಡೆದವರು. ಹೌದು ಅಣ್ಣನವರೇ, ಈ ನಿಮ್ಮ ನುಡಿಗಳು ಅಮೃತವಾಣಿ ಇದ್ದಂತೆ. ಮರುಜನ್ಮ ಪಡೆದ ಮಾದಯ್ಯ ಮಹಾಮಹಿಮರು. ಹೂಗಾರ ಕಾಯಕದ ಅನರ್ಘ್ಯ ರತ್ನ. ಮಾದೇವಿ, ಇನ್ನು ಮುಂದೆ ಮತ್ತೆ ಈ ಕಲ್ಯಾಣದ ಶಿವಶರಣರಿಗೆ ಹೂಪತ್ರೆ ಪೂರೈಸುವ ಪವಿತ್ರ ಕಾಯಕದಲ್ಲಿ ನೀವಿನ್ನು ತಲ್ಲೀರರಾಗಿ. ಕಲ್ಯಾಣದ ಶರಣರು ಕಾತುರದಿಂದ ಈ ನಿಮ್ಮ ಪುನರ್ಜನ್ಮದ ಸುವಾರ್ತೆಯನ್ನು ಕೇಳಲು ಕಾಯುತ್ತಿದ್ದಾರೆ. ಪತಿವ್ರತೆಯಾದ ಮಾದೇವಿ, ನೀನು ನೋಡಿರುವ ಈ ಶಿವಗುಣಿ ಕದಳೀವನವಂತೆ ಹೆಸರಾಗಲಿ. ಮಾದೇವಿ ಮಾದಯ್ಯನವರೇ, ನೀವೀರುವರು ಇನ್ನು ಮುಂದೆ ನಿಮ್ಮ ಕಾಯಕದಲ್ಲಿ ತೊಡಗಿಸಿಕೊಳ್ಳಿ. ಮಾದಯ್ಯನವರೇ, ನಿಮ್ಮ ಈ ಕೀರ್ತಿ ಬಸವ ಧರ್ಮಕ್ಕೆ ಹೊಸ ಬೆಳಕನ್ನೇ ತಂದುಕೊಟ್ಟಿತು. ಎಲ್ಲ ಶರಣರು ಈ ಕಲ್ಯಾಣದ ತುಂಬೆಲ್ಲ ನಿಮ್ಮನ್ನು ಕೊಂಡಾಡುತ್ತಿದ್ದಾರೆ. ಲಿಂಗ ಭಕ್ತಿ, ಲಿಂಗ ಭಜನೆ, ಲಿಂಗಾನುಭವ ಗೋಷ್ಠಿಗಳಲ್ಲಿ ಭಾಗವಹಿಸಿ ಶರಣರ ಸೇವೆಯಲ್ಲಿ ಇದ್ದುಕೊಂಡು ಲಿಂಗ ಮತಕ್ಕೆ ನಿಮ್ಮ ಕಾಯಕ ದಾಸೋಹವನ್ನು ಅರ್ಪಿಸಿದ ಕಾಯಕ ಯೋಗಿ ಕಲ್ಯಾಣದ ಕಣ್ಮಣಿ ನೀವು. ಮಾದಯ್ಯನವರೇ, ಶರಣ ಹೂಗಾರ ಮಾದಯ್ಯನವರೇ, ನಿಮಗೆ ಶರಣಾರ್ಥಿಗಳು. ಕೃತಾರ್ಥನಾದೆ ಗುರುದೇವ. ಸದಾ ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ. ಅಣ್ಣನವರೇ, ಈ ನಿಮ್ಮ ಮಾತನ್ನು ಕೊನೆಯುಸಿರಿರುವವರೆಗೂ ಶಿರವಾಗಿ ಪಾಲಿಸುತ್ತೇವೆ. ನಮಗೆ ಅನ್ನ, ಅರಿವು, ಆಶ್ರಯ ನೀಡಿ ಕಾಪಾಡಿದ ಮಹಾತ್ಮರು ನೀವು. ಕಷ್ಟ ಕಾಲದಲ್ಲಿ ಕೈ ಹಿಡಿದು ಈ ಕಲ್ಯಾಣಕ್ಕೆ ನಾವು ಚಿರಋಣಿಗಳಾಗಿದ್ದೇವೆ. ಅಣ್ಣನವರೇ, ಸಕಲ ಶರಣರಿಗೂ ಚಿರಋಣಿಗಳಾಗಿದ್ದೇವೆ. ಶರಣಾರ್ಥಿಗಳು. ಶರಣ. ಅದೇ ರೀತಿಯಾಗಿ ಈ ವೇದಿಕೆ ಮೇಲೆ ವಿಶ್ವನಾಥ ಸಾವ್ಕಾರ ಅವರು ಬರಬೇಕು. ನಾಟಕದಲ್ಲಿ ಭಾಗವಹಿಸಲು ಅವಕಾಶ ಕೊಟ್ಟಂತಹ ನಮ್ಮ ಗುರುಗಳು ಶ್ರೀಯುತ ಕೆ ಜಗದೀಶ್ ಅವರಿಗೆ ನನ್ನ ತುಂಬ ಹೃದಯದ ವಂದನೆಗಳು. ಹಾಗೆ ಈ ಒಂದು ನಾಟಕದಲ್ಲಿ ನನಗೆ ಭಾಗವಹಿಸಲು ಅವಕಾಶ ಕೊಟ್ಟ ನಮ್ಮ ಗುರುಗಳಿಗೂ ಮತ್ತು ಹಾಗೂ ಈ ಒಂದು ಇದಾಗಿತ್ತು ಈ ಕ್ಷಣದ ರಂಗಭೂಮಿ ನ್ಯೂಸ್. ನಮಸ್ಕಾರ.